ಮುಂದುವರೆದು ವೃಶ್ಚಿಕ ರಾಶಿ. ಬಹು ತ್ರಾಸದ ಮಾಸ ಮುಂದುವರಿಯುತ್ತದೆ. ಹೋದ ತಿಂಗಳು ಹೇಳಿದ್ದೆ, ಮಾರ್ಚ್ನಲ್ಲಿ ಸ್ವಲ್ಪ ಕಠಿಣವಾಗಿರುತ್ತೆ, ಇನ್ನೂ ಕಠಿಣವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಏಪ್ರಿಲ್ನಲ್ಲಿ ಜಗತ್ತನ್ನು ಆಳ್ತಾ ಇರತಕ್ಕಂತಹ ಪ್ರಮುಖ ನಾಯಕರ ಅನೇಕ ನಾಯಕರ ರಾಶಿ ವೃಶ್ಚಿಕ ರಾಶಿಯೇ. ಅದನ್ನು ಹೋದ ತಿಂಗಳು ಹೇಳಿದ್ದೆ. ಇನ್ನೂ ಹೆಚ್ಚು ಕಷ್ಟಕರವಾಗಿರ್ತಕ್ಕಂತಹ ತಿಂಗಳು. ತಾಳ್ಮೆಯೇ ಶ್ರೀರಕ್ಷೆ ಅಷ್ಟೇ. ತಾಳ್ಮೆಯಿಂದ ನಮ್ಮ ದೇಶದ ಪ್ರಧಾನಿಗಳು ಹೇಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಏನು ಮಾಡಬೇಕೋ ದೇಶದ ಒಳಿತಿಗೆ, ಜನರ ಒಳಿತಿಗೆ, ಇಂಥ ಸಂಕಷ್ಟದ ಕಾಲದಲ್ಲಿ ಒಂದು ಸಮಚಿತ್ತರಾಗಿ ಒಂದು ಯೋಗದ ಮನಸ್ಸನ್ನು ಇಟ್ಟುಕೊಂಡು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೋ ಅವ್ರದ್ದು ವೃಶ್ಚಿಕ ರಾಶಿ ಅಂತಲೇ ಅವರ ಉದಾಹರಣೆಯನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ತಾಳ್ಮೆ ಬೇಕು ಬಹಳ. ಯಾಕಂದರೆ ಚತುರ್ಥದಲ್ಲಿ ಪಂಚಮದಲ್ಲಿ ಪಾಪ ಗ್ರಹರ ಯುತಿ, ಪಂಚಮದಿಂದ ಷಷ್ಠಕ್ಕೆ ಹೋಗ್ತಕ್ಕಂತಹ ರವಿ ಶತ್ರುವೃದ್ಧಿ, ರಾಜರಿಗೆ ಕಂಟಕ. ಈಗ ಇರತಕ್ಕಂತಹ ಯುದ್ಧಾದಿ ಪ್ರಕೋಪಗಳು ಇನ್ನೂ ತೀವ್ರಗೊಳ್ತಕ್ಕಂತಹ ವಿಷಯ ಅಂತಂತ ಆಗಲೇ ಗೋಚಾರದಲ್ಲಿ ಹೇಳಿದ್ದೀನಿ. ಇದೆಲ್ಲ ಸಂಕಟಗಳು ಇನ್ನೂ ಜಾಸ್ತಿ ಆಗ್ತದೆ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ. ಆರೋಗ್ಯದ ಬಗ್ಗೆ ಮತ್ತು ಮಾಡ್ತಾ ಇರತಕ್ಕಂಥ ಸಂಘದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು ವೃಶ್ಚಿಕ ರಾಶಿಯವರಿಗೆ. ಸಂಘದೋಷದಿಂದ ಬರ್ತಕ್ಕಂತಹ ಅನೇಕ ಅಪವಾದಗಳು, ನಿಂದೆ, ರೋಗ, ಉಪದ್ರ, ಶತ್ರುತ್ವ ಇದೆಲ್ಲವೂ ಬೆಳೀತಕ್ಕಂತಹ ತಿಂಗಳು ಏಪ್ರಿಲ್ ಮಾಸ ವೃಶ್ಚಿಕ ರಾಶಿಯವರಿಗೆ. ಗುರುವಿನ ಅನುಕೂಲವೂ ಇಲ್ಲ, ಶುಕ್ರನ ಅನುಕೂಲವೂ ಇಲ್ಲ. ಹಾಗಾಗಿ ಹೆಚ್ಚು ಜಾಗ್ರತೆಯಿಂದ ಇರಬೇಕು. ಲಕ್ಷ್ಮೀ ನರಸಿಂಹದೇವರ ಸೇವೆ, ನವಗ್ರಹ ಶಾಂತಿ ಅಥವಾ ನರಸಿಂಹದೇವರ ಹೋಮ ಅನುಕೂಲ ಇದ್ದವರು, ನರಸಿಂಹ ಕ್ಷೇತ್ರಗಳ ದರ್ಶನ. ಹೇಗಿದ್ದರೂ ಮುಂದಿನ ತಿಂಗಳು ನರಸಿಂಹನ ತಿಂಗಳೇ, ವೈಶಾಖ ಮಾಸ. ನರಸಿಂಹ ಕ್ಷೇತ್ರಗಳ ದರ್ಶನ, ಅಲ್ಲಿ ಪ್ರಾರ್ಥನೆ, ಇದೆಲ್ಲವನ್ನು ಕೂಡ ಯಥಾಶಕ್ತಿ ಮಾಡಿಕೊಂಡು ಮುಂದುವರೆದರೆ ದೇವತಾ ಅನುಗ್ರಹದಿಂದ ಈ ತಿಂಗಳು ಕಳೆದರೆ ಮುಂದಿನ ತಿಂಗಳು ಸಾಕಷ್ಟು ಒಳ್ಳೆಯ ಫಲವನ್ನು ಪಡಿತೀರಿ. ಯಾಕಂದರೆ ಒಂದೇ ಥರ ಇರೋದಿಲ್ಲ. ಗ್ರಹರೂ ಬದಲಾಗಬೇಕು, ಕಾಲವೂ ಬದಲಾಗಬೇಕು, ಬರ್ತಕ್ಕಂಥ ಫಲವೂ ಬದಲಾಗಲೇಬೇಕು. ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ದಿನಗಳು ಮುಂದಿನ ತಿಂಗಳಿಂದ, ಮೇ ಮಧ್ಯ ತಿಂಗಳಿಂದ ವೃಶ್ಚಿಕ ರಾಶಿಯವರಿಗೆ ಬರಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.